ಇವತ್ತು ಬೊಟಿಕ್ ಫಿನಿಶಿಂಗ್ ಟಿಪ್ ನಂಬರ್ 2. ಒಂದು ಫ್ಯಾಬ್ರಿಕ್ನ ಎಕ್ಸ್ಪೆನ್ಸಿವ್ ಲುಕ್ ಕೊಡೋದು ಹೇಗೆ ಅಂತ ಒಂದು ಪ್ರೊಫೆಷನಲಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಇವಾಗ ಸೆಲೆಬ್ರಿಟಿ ಬ್ಲೌಸ್ಗಳು ನೋಡಿ ಹೇಗಿರುತ್ತೆ ಅಲ್ವಾ, ಏನು ಯೂಸ್ ಮಾಡಿರ್ಬೋದು, ಅಥವಾ ಇವಾಗ ನೀವು ರೀಲ್ಸಲ್ಲಿ ಅಥವಾ ಯೂಟ್ಯೂಬಲ್ಲಿ ಎಲ್ಲ ಒಂದು ಕಡೆ ನೋಡಿರ್ತೀರ, ಒಂದು ಬ್ಲೌಸ್ನ ಐರನ್ ಮಾಡಿ ಹಾಗೆ ಕೂರಿಸಿರ್ತಾರೆ, ಅದು ಹಾಗೆ ಕುತ್ಕೊಂಡಿರುತ್ತೆ. ಸೊ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿರ್ಬೋದು? ಕ್ಲಾತ್ ಫ್ಯೂಸಿಂಗ್. ಕ್ಲಾತ್ ಫ್ಯೂಸಿಂಗ್ನ ಹೇಗೆ ಯೂಸ್ ಮಾಡ್ಬೇಕಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಬಟ್ ನೋಡಿ, ಕ್ಲಾತ್ ಫ್ಯೂಸಿಂಗ್ ರೇಟ್ ಆ್ಯಕ್ಚುಲಿ ತುಂಬ ಜಾಸ್ತಿ ಇದೆ. ನಾವು ತಗೊಳ್ಳೋ ಬಜೆಟ್ಗೆ ಕ್ಲಾತ್ ಫ್ಯೂಸಿಂಗ್ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಇದಕ್ಕೆ ಸೊಲ್ಯೂಷನ್ ಏನು? ಇವಾಗ ಮಾರ್ಕೆಟಲ್ಲಿ ಕ್ಲಾತ್ ಫ್ಯೂಸಿಂಗ್ ಥರನೇ ವರ್ಕ್ ಮಾಡೋ ರಿವೀಲ್ ಸಿವಿಲ್ ಅನ್ನೋ ಪ್ರಾಡಕ್ಟ್ ಬಂದಿದೆ. ಸೊ ರಿವೀಲ್ ಸಿವಿಲ್ ಪ್ರಾಡಕ್ಟು ಸೇಮ್ ಕ್ಲಾತ್ ಫ್ಯೂಸಿಂಗ್ ಥರನೇ ವರ್ಕ್ ಮಾಡುತ್ತೆ, ಬಜೆಟ್ ಕೂಡ ತುಂಬ ಕಮ್ಮಿ ಇದೆ. ಸೊ ಕ್ಲಾತ್ ಫ್ಯೂಸಿಂಗ್ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋರು ರಿವೀಲ್ ಸಿವಿಲ್ ಪ್ರಾಡಕ್ಟ್ನ ನೀವು ಮಾರ್ಕೆಟಲ್ಲಿ ಸಿಕ್ಕಿಲ್ಲ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಮೀಶೋದಲ್ಲಿ ಕೂಡ ಸಿಗ್ತಾ ಇದೆ. ನೀವು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ಒಳ್ಳೆ ಫಿನಿಶಿಂಗ್ ಕೊಡ್ಬೋದು. ಪ್ರಾಡಕ್ಟ್ ನೇಮ್ ನಿಮಗೆ ಮರ್ತೋಗುತ್ತೆ ಅಂದರೆ ಈ ರೀಲ್ನ ಸೇವ್ ಮಾಡಿ ಇಟ್ಕೊಳ್ಳಿ.